ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮೇಲೆ ಮನಸ್ಸಿದ್ರೂ ಅವ್ರು ಯಾಕೆ ಮೌನವಾಗಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ ನೋಡೋಣ. ಇಲ್ಲಿ 10 ಆಫ್ ಕಪ್ಸ್, 3 ಆಫ್ ಸಾರ್ಟ್ಸ್, ಮತ್ತೊಂದು ಸೆವೆನ್ ಆಫ್ ವ್ಯಾಂಡ್ಸ್. ಇಲ್ಲೊಂದು ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಹಾಗೆ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಬಾಟಮ್ನಲ್ಲಿ ಏನಿದೆ, ಹ್ಯಾಂಗ್ಡ್ ಮನ್ ಇದೆ. ಏನೋ ಬೇಜಾರಿದೆ, ಲೋ ಎನರ್ಜಿನಲ್ಲಿದ್ದಾರೆ. ನಿಮ್ಗೇನೋ ಹೇಳಲಾರ್ದಂಥ ಒಂದು ಪರಿಸ್ಥಿತಿನಲ್ಲಿ ಅವರಿದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ನಿಮ್ಗೇನು ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಅದರಿಂದ ಬ್ರೋಕನ್ ಫೀಲ್ ಆಗ್ತಾ ಇದೆ. ಇವೆಲ್ಲ ಕಾರಣಗಳಿಂದ ಏನೋ ಬೇಡ ಅನ್ನಿಸ್ತಾ ಇದೆ, ಬೇಜಾರಿದೆ, ಸಿಟ್ಟಿದೆ, ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ, ನಿಮ್ಮ ಜೊತೆ ಮುಂದೆ ಜೀವನ ಮಾಡಬೇಕು ಅನ್ನೋ ಮನಸ್ಸಿದೆ, ಆದರೆ ಏನೋ ಬ್ಲಾಕೇಜಸ್ ಇದೆ, ಅದರಿಂದ ಮನಸ್ಸಿಗೆ ಬೇಜಾರಿದೆ, ಮನಸ್ಸು ಒಡೆದಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲೊಂದು ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ, ಅದು ಫ್ಯಾಮಿಲಿ ಇಶ್ಯೂಸ್ ಆಗಿದೆ ಅನ್ನೋದು ಬರ್ತಾ ಇದೆ. ಮನೆಯಿಂದ ಅಂತ ಒಪ್ಪಿಗೆ ಸಿಗ್ತಾ ಇಲ್ಲ, ನಿಮ್ಮ ಮೇಲೆ ಪ್ರೀತಿ ಇದೆ, ಮನಸ್ಸಿದೆ, ತುಂಬ ದಿನಗಳ ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ, ಆದರೆ ಯಾವುದೇ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಅದರಿಂದ ಸಿಟ್ಟಿದೆ ಅನ್ನೋದು ಬರ್ತಾ ಇದೆ. ಆಗಾಗ ನಿಮ್ಮಿಂದ ಆನ್ ಆ್ಯಂಡ್ ಆಫಲ್ಲಿ ಇರ್ತಾರೆ, ಯಾವುದೇ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಇಲ್ಲಿ ಎಲ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲಿ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಅಥವಾ ರಿಲಿಜಿಯನ್ ಪ್ರಾಬ್ಲಮ್ ಇರಬಹುದು ಅನ್ನೋದು ಬರ್ತಾ ಇದೆ. ಈಗೀಗ ಯಾವುದ್ರಲ್ಲೂ ಉತ್ಸಾಹ ಇಲ್ಲ, ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಇದರಿಂದ ಅವ್ರ ಕೆರಿಯರ್ ಲೈಫ್ಗೆ ಎಫೆಕ್ಟ್ ಆಗಿದೆ ಅನ್ನೋದು ಬರ್ತಾ ಇದೆ. ಒಂದು ಕಡೆ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ಏನು ಬರುತ್ತೆ. ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ದಿ ವೀಲ್ ಕಾರ್ಡ್ ಇದೆ, ಹಾಗೆ 7 ಆಫ್ ಕಪ್ಸ್ ಇದೆ, ಮತ್ತೊಂದು 8 ಆಫ್ ಪ್ಯಾಂಟಿಕಲ್ಸ್, ಇಲ್ಲೊಂದು 6 ಆಫ್ ವ್ಯಾಂಡ್ಸ್ ಇದೆ, ಹಾಗೆ ಏಸ್ ಆಫ್ ಸಾರ್ಟ್ಸ್ ಇದೆ. ಇನ್ನೂ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲೇನೋ ಒಬ್ಸೆಷನ್ ಇದೆ, ಆ ವ್ಯಕ್ತಿನ ನೀವು ಮರೆಯೋಕ್ಕಾಗ್ತಾ ಇಲ್ಲ, ಅವರು ಸೈಲೆಂಟ್ ಆಗಿರೋದು ನಿಮ್ಗೆ ಯೋಚನೆ ಆಗಿದೆ. ಎಷ್ಟೋ ಸರಿ ಯಾಕೆ ಹೀಗೆ, ಅದ್ರ ಹಿಂದೆ ಇರೋ ಕಾರಣಗಳನ್ನ ಹುಡ್ಕೋಕೆ ಪ್ರಯತ್ನ ಮಾಡ್ತೀರಾ ನೀವು. ಇವೆಲ್ಲ ಗೊತ್ತಿದ್ರೂ ಈ ಕನೆಕ್ಷನ್ನ ಮುಂದುವರಿಸಬೇಕು ಅನ್ನೋ ಹಠ ಇದೆ ನಿಮಗೆ. ಅವ್ರಿಗೋಸ್ಕರ ಜೀವನ ಪೂರ್ತಿ ಕಾಯೋಕ್ಕೂ ನೀವು ರೆಡಿ ಇದ್ದೀರಾ. ಈ ಟೈಮಲ್ಲಿ ನಿಮಗೂ ಇಲ್ಲಿ ಆಂಗ್ಸೈಟಿ ಇದೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಫೀಲಿಂಗ್ಸ್ ಇದೆ. ಆದ್ರೂ ನೀವು ಪ್ರಿಟಿ ಸ್ಮಾರ್ಟ್ ಅನ್ನೋದಿದೆ. ಹೆಚ್ಚು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತೀರಾ, ಈ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇದೆ ಅನ್ನೋದು ಬರ್ತಾ ಇದೆ. ಅವ್ರ ಮೌನ ಆಗಿರೋದು ನಿಮಗೆ ಯೋಚನೆ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಈ ಪರಿಸ್ಥಿತಿನ ಸುಧಾರಿಸಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಇರೋದ್ರಿಂದ ನಿಮ್ಮ ಎಫರ್ಟ್ಸ್ ಎಲ್ಲ ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿದೆ. ನೀವು ನಿಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ದೇವರಲ್ಲಿ ಬೇಡ್ಕೋತಾ ಇದ್ದೀರಾ, ಪರಿಸ್ಥಿತಿ ಸುಧಾರಿಸಬಹುದು ಅನ್ನೋ ಪಾಸಿಟಿವಿಟಿ ನಿಮ್ಮಲ್ಲಿದೆ. ಒಂದು ಎಲ್ಲನೂ ಈಸಿಯಾಗಿ ತಗೊಳ್ಳುವಂತಹ ವ್ಯಕ್ತಿ, ಪ್ರಾಮಾಣಿಕವಾಗಿ ಈ ಕನೆಕ್ಷನ್ ಅನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಯಾರನ್ನೂ ಎದುರಾಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಅವರು ಸೈಲೆಂಟ್ ಆಗಿರೋದು ನಿಮಗೆ ತುಂಬ ಚಿಂತೆ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೋತೀರಾ, ಅಲ್ಲಿಂದ ಏನಾದ್ರೂ ಪರಿಹಾರ ಸಿಗಬಹುದು, ಏನಾದರೂ ದಾರಿ ಆಗಬಹುದು, ಹಾಗೆಲ್ಲ ನೀವು ಯೋಚನೆ ಮಾಡ್ತೀರಾ. ಆದರೆ ಆ ಕಡೆಯಿಂದ ಏನೂ ಪ್ರಯೋಜನ ಆಗಿಲ್ಲ. ಎಲ್ಲರೂ ಅವ್ರವ್ರ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ, ಅದರಿಂದ ನಿಮ್ಗೆ ಇನ್ನೂ ಹೆಚ್ಚು ಯೋಚನೆ ಆಗಿದೆ. ಈ ಪ್ರಾಬ್ಲಮ್ ಹೇಗಾದರೂ ಸರಿಯಾಗಬೇಕು ಅನ್ನೋ ಮನಸ್ಸಿದೆ ನಿಮಗೆ. ತುಂಬ ದಿನದಿಂದ ಅವರನ್ನ ನೀವು ನಂಬ್ಕೊಂಡಿದ್ದೀರಾ,
ಅಲ್ಲೊಂದು ಪ್ರೀತಿ ವಿಶ್ವಾಸ ಬೆಳೆದಿತ್ತು. ಅವ್ರಿಗೂ ನಿಮ್ಮ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಏನೂ ಹೇಳ್ತಾ ಇಲ್ಲ. ಈ ವಿಷಯ ಬಂದಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಕೆಲವು ಸರಿ ಎಷ್ಟೋ ದಿನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಇವೆಲ್ಲದರಿಂದ ಆದಷ್ಟು ನೀವು ಸುಮ್ಮನೆ ಇರ್ತೀರಾ. ಅಟ್ಲೀಸ್ಟ್ ನನ್ನ ಜೊತೆ ಮಾತಾಡ್ತಾರಲ್ಲ ಅವರು, ಇದರಿಂದ ನಿಮಗೆ ಸಮಾಧಾನ ಅಂತ ಅನಿಸುತ್ತೆ. ಆದರೆ ಜೀವನ ಪೂರ್ತಿ ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಜೀವನ ಮಾಡಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಇದಕ್ಕೆ ಅವರ ಭಾವನೆಗಳನ್ನ ನೋಡೋಣ. ಅವ್ರು ಏನು ಹೇಳ್ತಾರೆ? ಐ ಕಾಂಟ್ ಅಫೋರ್ಡ್ ಯುವರ್ ಡ್ರೀಮ್ಸ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಫೀಲ್ ಕಂಫರ್ಟಬಲ್ ವಿತ್ ಯು. ಹಾಗೆ ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು. ಮತ್ತೊಂದು, ಐ ಆಮ್ ಡನ್ ವಿತ್ ಯು. ಹಾಗೆ ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಅಂತ ಫೈನಲ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲೊಂದು ಮಿಕ್ಸ್ಡ್ ರಿಯಾಕ್ಷನ್ಸ್ ಇದೆ. ಇಬ್ಬರಲ್ಲೂ ಆಗಾಗ ಮಾತುಕತೆಗಳು ನಡೀತಾ ಇರುತ್ತೆ. ಎಷ್ಟೋ ಸರಿ ನಿಮಗೆ ಅವ್ರು ಹೇಳ್ತಾರೆ, ಐ ಕಾಂಟ್ ಅಫೋರ್ಡ್ ಯುವರ್ ಡ್ರೀಮ್ಸ್. ನೀವು ಅವ್ರ ಜೊತೆ ಜೀವನ ಮಾಡಬೇಕು ಅನ್ನೋದಿದೆ. ಕೊನೆ ತನಕ ಅವ್ರ ಜೊತೆ ಸಂತೋಷವಾಗಿರಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಎಷ್ಟೋ ಸರಿ ಅವರು ನನ್ನನ್ನು ಮರ್ತುಬಿಡು ಅಂತಲೂ ಹೇಳಿರ್ಬೋದು ನಿಮಗೆ. ನಿಮ್ಮ ಪೊಸೆಸಿವ್ನೆಸ್ಸು, ನಿಮ್ಮ ಇನ್ಸೆಕ್ಯೂರಿಟಿ ಅವ್ರಿಗೆ ಕಿರಿಕಿರಿ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಒಂದೊಂದ್ಸರಿ ನಿಮ್ಮ ಮೇಲೆ ಸಿಟ್ಟು ಬಂದ್ರೂ ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಇಷ್ಟೆಲ್ಲ ಆದ್ರೂ ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಅಂತ ಹೇಳ್ತಾ ಇದ್ದಾರೆ. ನೀವಿಲ್ಲದೆ ಅವ್ರಿಗೆ ಬೇಜಾರಿದೆ. ಆಗಾಗ ನಿಮಗೆ ಕಿರಿಕಿರಿ ಮಾಡ್ತಾರೆ ಅವರು. ನಿನ್ನ ಜೊತೆ ನಂಗೆ ಸಾಕಾಯಿತು ಅಂತ ಹೇಳಿರಬಹುದು. ಫೈನಲ್ ಆಗಿ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಮುಂದೆ ಏನಿದೆ? ಅವ್ರು ಮೌನವಾಗಿದ್ದರೆ ಸರಿ, ಏನೋ ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರಿ. ಇಲ್ಲಿ ಮಿರಾಕಲ್ ಬರ್ತಾ ಇದೆ ನೋಡಿ. ಮತ್ತೊಂದು ಇನ್ಸ್ಟಿಂಕ್ಟ್, ಹಾಗೆ ರಿನೀವಲ್. ಬಾಟಮ್ನಲ್ಲಿ ಇಂಪಾಸ್ ಅಂದರೆ ಬಿಕ್ಕಟ್ಟು. ಈ ಬಿಕ್ಕಟ್ಟು ಕೊನೆಗೊಳ್ಳುತ್ತೆ ಅನ್ನೋದು ಬರ್ತಾ ಇದೆ. ಏನೋ ಮಿರಾಕಲ್ಸ್ ಆಗಬಹುದು. ನಿಮ್ಗೆ ಇಲ್ಲೊಂದು ವುಲ್ಫ್ ಮ್ಯಾಜಿಕ್ ಇದೆ. ಆದಷ್ಟು ಈ ಕನೆಕ್ಷನ್ನಲ್ಲಿ ಪ್ರೇಯರ್ಸ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ರಿನಿವಲ್ ಬರ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ಇದೆ. ಸದ್ಯದಲ್ಲೇ ಈ ಕನೆಕ್ಷನ್ನಲ್ಲಿರೋ ಬಿಕ್ಕಟ್ಟು ಸಾಲ್ವ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಏನೋ ಮಿರಾಕಲ್ಸ್ ಅಂದಾಗ ಈ ಕನೆಕ್ಷನಲ್ಲಿ ಒಂದು ಸ್ಟೆಬಿಲಿಟಿ ಬರೋಕ್ಕೆ ಶುರು ಆಗುತ್ತೆ. ಹಾಗೆ ನಿಮ್ಮ ಜೀವನ ಹೊಸದಾಗಿ ಪ್ರಾರಂಭ ಆಗುತ್ತೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಮನಸ್ಸಿದ್ರೂ ಸೈಲೆಂಟ್ ಆಗಿದ್ದಾರೆ. ಯಾಕೆಂದರೆ ಇಲ್ಲಿ ಲೋ ಎನರ್ಜಿ ಇದೆ. ಇದು ಸ್ವಲ್ಪ ಕಾಲ ಅಷ್ಟೇ. ಮುಂದೆ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಇದೆ. ಒಂದು ಹೊಸ ಜೀವನ ಪ್ರಾರಂಭ ಮಾಡ್ತೀರಾ ಮುಂದೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.